ಬೆಳಗಾವಿ ಅಧಿವೇಶನ ಮುಗಿತಾ ಇದ್ದಂತೆ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಕೂಗು ಮತ್ತೆ ಜೋರಾಗಿದೆ. ಸಂಕ್ರಾಂತಿ ವೇಳೆಗೆ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕೆ ಏರ್ತಾರೆ ಅಂತ ಮತ್ತೆ ಡಿಕೆಶಿ ಆಪ್ತ ಶಾಸಕರು ಭವಿಷ್ಯ ಹೇಳಿದ್ದಾರೆ. ಡಿಕೆಶಿ ಆಪ್ತರ ಮಾತು ನಿಜವಾಗುತ್ತೆ ಅಂತ ಬಿಜೆಪಿಯವರು ಜಾತಕ ನುಡಿದಿದ್ದಾರೆ. ದೆಹಲಿ ನಾಯಕರು ನಂಗೂ ಸಿಎಂಗೂ ಫೋನ್ ಮಾಡಿದ್ರು ಅಂತ ಡಿಕೆ ಶಿವಕುಮಾರ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ದೆಹಲಿಯ ಮೈದಾನದಲ್ಲಿ ಕುರ್ಚಿಗಾಗಿ ಟಾಸ್ ನಡೆದಿದೆ. ಹೆಡ್ ಬಿದ್ದಿದೆಯೋ ಟೈಲ್ ಬಿದ್ದಿದೆಯೋ ಗೊತ್ತಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಆಡಿದ ಮಾರ್ಮಿಕ ಮಾತು ಈಗ ಮತ್ತಷ್ಟು ಚರ್ಚೆ ಹುಟ್ಟು ಹಾಕಿದೆ. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದು, ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ. 2.5 ವರ್ಷ ಅಂತ ಹೇಳೇ ಇಲ್ಲ, ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. ಬಟ್ ಈಗ ನಾನೇ ಮುಖ್ಯಮಂತ್ರಿ. ಕುರ್ಚಿ ಅನ್ನೋದೇ ಹಾಗೆ, ಇವತ್ತು ಒಬ್ರದ್ದು ನಾಳೆ ಇನ್ನೊಬ್ರದ್ದು. ಆದ್ರೆ ಕುರ್ಚಿ ಅಲಂಕರಿಸೋರು ಯಾರೇ ಆಗಲಿ ತನುಮನ ಧನವನ್ನೆಲ್ಲ ಅರ್ಪಣೆ ಮಾಡಬೇಕು ಅನ್ನೋದು ಈಗಿನ ರಾಜಕೀಯದ ವಾಸ್ತವಾಂಶ. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಈ ಕುರ್ಚಿಯೇ ದೊಡ್ಡ ಸದ್ದು ಮಾಡುತ್ತಿದೆ. ಸರ್ಕಾರಕ್ಕೆ 2.5 ವರ್ಷ ತುಂಬೋ ಮೊದಲೇ ನಾಯಕತ್ವ ಬದಲಾವಣೆ ಬಗ್ಗೆ ಕಾಂಗ್ರೆಸ್ ಒಳಗೆ ಕಚ್ಚಾಟ ಶುರುವಾಯಿತು. ಸಣ್ಣದಾಗಿ ಹೊತ್ತಿಕೊಂಡ ಕುರ್ಚಿ ಕಚ್ಚಾಟದಲ್ಲಿ ಆಗಾಗ್ಗೆ ಡಿಕೆ ಶಿವಕುಮಾರ್ ಟೀಮ್, ಇನ್ನೊಂದು ಕಡೆ ಸಿದ್ದರಾಮಯ್ಯ ಟೀಮ್ ಆಪ್ತರು ತುಪ್ಪ ಸುರಿಯೋ ಕೆಲಸ ಮಾಡ್ತಿದ್ರು. ಯಾವಾಗ ಸರ್ಕಾರಕ್ಕೆ 2.5 ವರ್ಷ ಮುಗಿತೋ ಆಗಿನಿಂದಲೇ ಮುಖ್ಯಮಂತ್ರಿ ಬದಲಾವಣೆಯ ಸದ್ದು ರಾಜ್ಯದುದ್ದಗಲಕ್ಕೂ ಧಗಧಗಿಸೋಕೆ ಶುರುವಾಯಿತು. ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ ಡಿಕೆ ಶಿವಕುಮಾರ್ ಅವರೇ ಹೇಳಿಕೆ ಕೊಟ್ಮೇಲೆ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಅಂತ ಜಮೀರ್ ಅಹಮದ್, ಯತೀಂದ್ರ ಸಿದ್ದರಾಮಯ್ಯ ಆದಿಯಾಗಿ ಎಲ್ಲರೂ ಹೇಳಿಕೆ ಕೊಡ್ತಿದ್ರು. ನವೆಂಬರ್ಗೆ ಬದಲಾವಣೆ ಕಿಚ್ಚು ದೆಹಲಿಯಲ್ಲಿ ತಣ್ಣಗಾದಾಗ ಬೆಳಗಾವಿ ಅಧಿವೇಶನ ಮುಗಿದ್ಮೇಲೆ ಕುರ್ಚಿ ಕದನ ಶುರುವಾಗುತ್ತೆ ಅಂತ ಬಿಜೆಪಿ ಅವರು ಹೇಳಿದ್ರು. ಆದ್ರೆ ಡಿಕೆ ಶಿವಕುಮಾರ್ ಪರಮಾಪ್ತ ಶಾಸಕ ಇಕ್ಬಾಲ್ ಹುಸೇನ್ ಜನವರಿ 6 ತಪ್ಪಿದ್ರೆ 9ಕ್ಕೆ ಗ್ಯಾರಂಟಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂದ್ರು. ನಿನ್ನೆ ಅಧಿವೇಶನ ಕೊನೆ ದಿನದಂದೇ ದೇವರ ಮೊರೆ ಹೋಗಿದ್ದ ಡಿಕೆ ಶಿವಕುಮಾರ್ ಅಧಿಕೃತವಾಗಿ ಒಪ್ಪಂದವಾಗಿದೆ ಅನ್ನೋ ಮೂಲಕ ಈಗ ಬದಲಾವಣೆಯನ್ನೋ ಬಿರುಗಾಳಿ ಎಬ್ಬಿಸಿದ್ದಾರೆ. ಅಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ಮಂಗಳವಾರ ದೆಹಲಿಗೂ ಹೋಗ್ತಿದ್ದಾರೆ. ಕೇಂದ್ರ ಸರ್ಕಾರ ನದಿ ಜೋಡಣೆ ಯೋಜನೆ ಬಗ್ಗೆ ಚರ್ಚೆ ನಡೆಸಲು ಡಿಕೆ ಶಿವಕುಮಾರ್ ಮಂಗಳವಾರ ದೆಹಲಿಗೆ ಹೋಗ್ತಿದ್ದಾರೆ. ಆದ್ರೆ ಸಭೆ ಮುಗಿದ ಮೇಲೆ ಹೈಕಮಾಂಡ್ ನಾಯಕರನ್ನೂ ಭೇಟಿಯಾಗಲಿದ್ದಾರೆ. ಯಾರ್ಯಾರನ್ನ ಭೇಟಿಯಾಗ್ತಾರೆ ಅನ್ನೋದನ್ನ ಡಿಕೆ ಶಿವಕುಮಾರ್ ಸದ್ಯಕ್ಕೆ ಗುಟ್ಟಾಗಿ ಇಟ್ಟಿದ್ದಾರೆ. ಆದ್ರೆ ಸಮಯ ಕೊಟ್ರೆ ಹೈಕಮಾಂಡ್ ನಾಯಕರ ಭೇಟಿ ವಿಷಯವನ್ನೂ ಮಾಧ್ಯಮಗಳಿಗೂ ಹೇಳ್ತೀನಿ ಅಂತಾನೂ ಡಿಕೆ ಶಿವಕುಮಾರ್ ಇವತ್ತು ಸ್ಪಷ್ಟಪಡಿಸಿದ್ರು. ಇನ್ನೊಂದು ಕಡೆ ಇವತ್ತು ದಿಢೀರಂತ ನಾಗಾಸಾಧುಗಳು ಡಿಕೆ ಶಿವಕುಮಾರ್ ಮನೆಗೂ ಬಂದು ತಲೆ ಮೇಲೆ ಕೈಯಿಟ್ಟು ವಿಜಯೀ ಭವ ಅಂತ ಆಶೀರ್ವಾದನೂ ಮಾಡಿ ಹೋಗಿದ್ದಾರೆ. ನಾನು ಮಂಗಳವಾರ ಹೋಗ್ತೀನಿ. ಮಂಗಳವಾರ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು, ವಾಟರ್ ಡಿಪಾರ್ಟ್ಮೆಂಟ್ ಅವರು ನಮ್ಮನ್ನ ಕರೆದಿದ್ದಾರೆ. ಅವತ್ತು ನಾನು ಹೋಗಿ ನನ್ನ ರಾಜ್ಯದ ಅನೇಕ ವಿಚಾರಗಳನ್ನು ಮಾದಾಯಿದು, ನಮ್ಮ ಕೃಷ್ಣಾ ವಾಟರ್ದು ಅವಾರ್ಡ್ದು ಮತ್ತು ಮೇಕೆದಾಟು ಮತ್ತು ನಮ್ಮ ಭದ್ರಾದ ಅಪ್ಪರ್ ಭದ್ರದು ಇವೆಲ್ಲ ಕೂಡ ಪ್ರಸ್ತಾವನೆಯನ್ನು ನಾನು ಮಾಡ್ತೀನಿ. ನಿಮ್ಗೆ ತಿಳಿಸ್ತೇ ನಾವೇನು ಮಾಡಲ್ಲ. ನಾನಂತೂ ಕದ್ದು ಹೋಗಲ್ಲ. ಇಬ್ಬರಿಗೂ ಏನೋ ಹೇಳಿದ್ದಾರೆ ಅವರು, ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ದಿರಕ್ಕಾಗ್ತದ? ನನಗೂ ಮುಖ್ಯಮಂತ್ರಿಗಳಿಗೂ ಹೈಕಮಾಂಡ್ ನಾಯಕರು ಫೋನ್ ಮಾಡಿ ಏನೋ ಹೇಳಿದ್ದಾರೆ. ಕರೆದಾಗ ಇಬ್ರು ಹೋಗ್ತೀವಿ ಅಂತ ಡಿಕೆ ಶಿವಕುಮಾರ್ ಓಪನ್ ಆಗಿ ಹೇಳಿದ್ರು. ಅಲ್ಲಿಗೆ ಸಿಎಂ ಮತ್ತು ಡಿಸಿಎಂ ಇಬ್ಬರನ್ನೂ ಶೀಘ್ರದಲ್ಲೇ ಹೈಕಮಾಂಡ್ ನಾಯಕರು ದೆಹಲಿಗೆ ಕರೆಸ್ಕೊಳ್ತಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಆದ್ರೆ ಇದೇ ಮಂಗಳವಾರನೇ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾರಾ ಅನ್ನೋದು ಗೊತ್ತಿಲ್ಲ. ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಏನಂತೀರಾ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಸಿಟ್ಟಾಗಿ ಹೋದ್ರು. ಏಯ್ ಯಾರೇ ಅದು ಅಂತಾನು ಗರಂ ಆದ್ರು. ಸಿದ್ದರಾಮಯ್ಯನವರು ಸಿಟ್ಟಾದ ಬೆನ್ನಲ್ಲೇ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟರು. ಒಪ್ಪಂದದ ಬಗ್ಗೆ ಅವರಿಬ್ಬರನ್ನೇ ಕೇಳಬೇಕು. ಅವರಿಬ್ಬರೇ ದೆಹಲಿ ಮೈದಾನದಲ್ಲಿ ಕ್ಯಾಪ್ಟನ್ ಟಾಸ್ ಹಾಕಿರೋದು. ಹೆಡ್ ಬಿತ್ತಾ ಟೇಲ್ ಬಿದ್ದಿದ್ಯಾ ಅಂತ ಅವರೇ ಹೇಳಬೇಕು. ಆದ್ರೆ ಟೇಲ್ ಹಾಕುವಾಗ ಥರ್ಡ್ ಅಂಪೈರ್ ಯಾರು ಇರಲಿಲ್ಲ ಅಂತ ಮಾರ್ಮಿಕವಾಗಿ ಜಾರಕಿಹೊಳಿ ಉತ್ತರ ಕೊಟ್ಟರು.
ಈಗ ನೋಡಿ ಅವ್ರಿಬ್ರು ಕ್ಯಾಪ್ಟನ್ ಟಾಸ್ ಮಾಡಿದವ್ರು ಅವರು ಅಚ್ಚಿತ್ ಬಿದ್ದೈತೆ ಡಬ್ ಬಿದ್ದೈತೆ ನಮ್ಗೆ ಗೊತ್ತಿಲ್ಲ. ಅದು ಡೆಲ್ಲಿ ಪ್ರವೇಶ ಕೊಟ್ಲ ಮೈದಾನದಲ್ಲಿ ಆಗಿದೆ. ಇನ್ನು ಅಲ್ಲಿ ಅವ್ರನ್ನ ಕೇಳಬೇಕು. ನಾವು ಅಲ್ಲಿ ಇಲ್ಲ, ಕ್ಯಾಪ್ಟನ್ ಜಾಗದಾಗ ನಾವಿಲ್ಲ. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ಅವಾಗ ತಡಪರ್ ಇರಕಿಲ್ರಿ. ಇಬ್ರೇ ಅವರು ಟಾಸ್ ಆರಿಸಿದವರು. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ನೀವು ಕೇಳಿ ನೋಡಿ ಅವ್ರನ್ನೇ. ಓಕೆ. ದೆಹಲಿಯಲ್ಲಿ ಸಿಎಂ ಡಿಸಿಎಂ ಕುರ್ಚಿಗಾಗಿ ಟಾಸ್ ಹಾಕಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ. ಆದ್ರೆ ಇದೇ ಸಚಿವರು ಬೆಳಗಾವಿಯಲ್ಲಿ ನಾಯಕತ್ವ ಬದಲಾವಣೆ ವಿಷಯದಲ್ಲಿ ಆಗ್ತಿರೋ ಬೆಳವಣಿಗೆಗಳ ಮಧ್ಯೆ 2 ಸಲ ಡಿನ್ನರ್ ಪಾರ್ಟಿಯನ್ನು ಆಯೋಜಿಸಿದ್ರು. ಇದೇ ಡಿನ್ನರ್ ಪಾರ್ಟಿ ಬಗ್ಗೆ, ನಾಯಕತ್ವ ಬದಲಾವಣೆ ಬಗ್ಗೆ ಇವತ್ತು ಡಿಕೆ ಶಿವಕುಮಾರ್ ಆಪ್ತ ಶಾಸಕರು ಮಾತಾಡಿದ್ರು. ಊಟಕ್ಕೆ ನಮಗೂ ಆಹ್ವಾನವಿತ್ತು, ಆದರೆ ನಾವು ಹೋಗಲಿಲ್ಲ. ನಾಯಕತ್ವ ಬದಲಾವಣೆಗೆಲ್ಲ ಶೀಘ್ರದಲ್ಲೇ ಹೈಕಮಾಂಡ್ ಪರಿಹಾರ ಕಂಡು ಹಿಡಿಯುತ್ತೆ ಅಂತ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಹೇಳಿದ್ರೆ, ಡಿಕೆ ಶಿವಕುಮಾರ್ ದೈವಭಕ್ತ, ದೇವರ ಕೃಪೆ ಇದೆ, ಅವರು ಸಿಎಂ ಆಗಲಿ ಅಂತ ನಾನೂ ದೇವರಲ್ಲಿ ಬೇಡ್ಕೊಂಡಿದ್ದೀನಿ, ಎಲ್ಲರಿಗೂ ಪಥ ಬದಲಾಗುತ್ತೆ ಅಂತ ಶಾಸಕ ಬಸವರಾಜು ಶಿವಗಂಗಾ ಭವಿಷ್ಯಾನೂ ನುಡಿದ್ರು. ನಮಗೂ ಆಹ್ವಾನ ಇತ್ತು, ನಾವು ಹೋಗ್ಲಿಲ್ಲ. ಅಂದ್ರೆ ಹೋಗ್ಲಿಲ್ಲ ಅಂತಂದ್ರೆ ಅಸೆಂಬ್ಲಿ ಸ್ವಲ್ಪ ಲೇಟ್ ಆಗ್ಬಿಡ್ತಲ್ಲ, ನಾವು 9:30 ಬಿಟ್ರು ಹೋಗಿ ಮನೆ ಇರ್ಲಿ, ಅದಕ್ಕೆಲ್ಲ ಪರಿಹಾರ ಕೂಡಲೇ ನಮ್ಮ ಹೈಕಮಾಂಡ್ ಕಂಡುಹಿಡಿತದೆ. ಶೀಘ್ರದಲ್ಲೇ ಹೈಕಮಾಂಡ್ ಅದಕ್ಕೊಂದು ಅಂತಿಮವಾದ ರೂಪ ಕೊಡ್ತದೆ. ಅದು ಅವರು ಯಾವ ದಿನಾಂಕ ಅಂತ ಅವ್ರನ್ನೇ ಕೇಳ್ರಿ. ಈಗ ನಾನು ಕೆಲವು ದೇವರಲ್ಲಿ ನಂಬಿಕೆ ಇರೋನೆ. ನಾನು ಅವ್ರು ಏನಾಗ್ಬಿಟ್ಟಿದೆ, ಎಲ್ಲದರಲ್ಲೂ ಅವ್ರನ್ನೇ ಫಾಲೋ ಮಾಡ್ತಿದ್ದಂಗೆ ಆಗಿದೆ. ನಾನು ದೈವಭಕ್ತ, ಅವರು ದೈವಭಕ್ತರು, ನಾನು ಅವ್ರ ಫಾಲೋಯರು. ನಾನು ದೇವ್ರು ನಂಬ್ತೀನಿ, ನಾನು ದೇವ್ರ ಜೊತೆ ಮಾತಾಡ್ತೀನಿ, ಕಷ್ಟ ಸುಖ ಹೇಳ್ಕೊಂತೀನಿ, ಕೇಳ್ಕೊಂತೀನಿ. ಅದು ನನಗೆ ಹೇಳ್ತದೆ. ಆದರೆ ನಿಮ್ಮ ಮುಂದೆ ಹೇಳೋಕ್ಕಾಗಲ್ಲ ಏನಾಗುತ್ತೆ ಏನಾಗಲ್ಲ ಅಂತ. ಯಾವಾಗಲೂ ಇದೆ ನನ್ನ ಬೇಡಿಕೆ, ಇವತ್ತಲ್ಲ. ನಾನು ದೇವನ್ ಯಾವತ್ತು ನನ್ನ ಟಿಕೆಟ್ ಅನ್ನೊಂದು ಸಾಯ್ತಲ್ಲ ಅವತ್ತಿಂದನೂ ನಾನು ಅವ್ರ ಪರವಾಗಿದ್ದೀನಿ, ಇವಾಗಲೂ ಇರ್ತೀನಿ, ಮುಂದೂ ಇರ್ತೀನಿ. ಸಂಕ್ರಾಂತಿಗೆ ಪಥ ಯಾರ ಕಡೆಗೆ ಬದಲಾಗುತ್ತೋ ಗೊತ್ತಿಲ್ಲ, ಆದರೆ ಡಿಕೆ ಶಿವಕುಮಾರ್ ಕಡೆಗೆ ಬದಲಾಗುತ್ತೆ ಅನ್ನೋದು ಡಿಸಿಎಂ ಆಪ್ತರ ಹೇಳಿಕೆ. ಆದರೆ ಎಂಬಿ ಪಾಟೀಲ್ ಸೇರಿದಂತೆ ಅನೇಕ ಸಿದ್ದರಾಮಯ್ಯನವರ ಆಪ್ತ ಸಚಿವರು ಸದ್ಯಕ್ಕೆ ನಾವೇನೂ ಮಾತಾಡಲ್ಲ ಅಂತ ಮೌನವಾಗಿದ್ದಾರೆ. ಹಾಗಂತ ಬಿಜೆಪಿಯವರು ಸುಮ್ಮನಾಗಿಲ್ಲ. ಸಿಎಂ ಸ್ಥಾನದ ಒಪ್ಪಂದ ಆಗಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಬೇಗ ಸೆಟಲ್ಮೆಂಟ್ ಮಾಡಬೇಕು. ಆದರೆ ಕಾಂಗ್ರೆಸ್ನಲ್ಲಿ ಹೈ ಇದೆ ಅಷ್ಟೇ, ಕಮಾಂಡಿಂಗ್ ಇಲ್ಲ ಅಂತ ಚಿಕ್ಕಮಗಳೂರಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯ ಮಾಡಿದ್ರು. ಹುಬ್ಬಳ್ಳಿಯಲ್ಲಿ ಮಾತಾಡಿದ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ, ಜನವರಿಯಲ್ಲಿ ಸಿಎಂ ಬದಲಾವಣೆ ಬಹುತೇಕ ಖಚಿತ, ಕ್ರಾಂತಿಯಾಗೋದು ನಿಶ್ಚಿತ ಅಂತ ಭವಿಷ್ಯ ಹೇಳಿದ್ರು. ನೋಡ್ರಿ, ಒಪ್ಪಂದ ಆಗಿದೆ, ಒಪ್ಪಂದ ಆಗಿಲ್ಲ ಅಂತ ಅನ್ನೋದು ಅವ್ರು ಆಗಿಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು, ಇವ್ರು ಆಗಿದೆ ಅಂತ ಹೇಳ್ತಾರೆ. ನಾನು ಪ್ರಶ್ನೆ ಇರೋದೇನಂತಂದ್ರೆ, ಇದು ಸೆಟಲ್ ಮಾಡೋಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಯಾಕೆ ಆಗ್ತಾ ಇಲ್ಲ? ಕಾಂಗ್ರೆಸ್ ಹೈಕಮಾಂಡು ಅಂತ ಏನು ಹೇಳ್ತಾರೆ, ಅವರಿಗೆ ಯಾವುದೇ ರೀತಿಯಾದಂಥ ಕಂಟ್ರೋಲ್ ಉಳಿದಿಲ್ಲ. ಕಾಂಗ್ರೆಸ್ಸು ಹೈ ಅನ್ನೋದಷ್ಟೇ ಇದೆ, ಕಮಾಂಡ್ ಏನಿಲ್ಲ. ಯಾಕಂದರೆ ರಾಷ್ಟ್ರೀಯ ಅಧ್ಯಕ್ಷರು ಇಲ್ಲೇ ಇದ್ದರೂ ಸಹಿತ ರಾಷ್ಟ್ರೀಯ ಅಧ್ಯಕ್ಷರೇ ಹೈಕಮಾಂಡ್ ಹೇಳಿ ನಾನು ಡಿಸಿಷನ್ ಮಾಡಿಸ್ತೀನಿ ಅಂತ ಹೇಳೋ ಸ್ಥಿತಿಗೆ ಬಂದಿದ್ದಾರೆ. ಡೆಫಿನೆಟ್ಲಿ ನೋಡ್ರಿ, ಸದನ ನಡೆದಿತ್ತು 10 ದಿವಸ ಸದನ ನಡೆದೈತೆ ನಮ್ಮದು. ಆ ಸದನದ ಒಳಗಡೆ ನಡೆದಿರ್ತಕ್ಕಂಥ ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಸದನ ಇರ್ತಿತ್ತು. ಸಾಯಂಕಾಲ ನಂತರ ಮತ್ತೆ ತಮ್ಮ ಬಣಗಳನ್ನು ತಾವು ತೊಗೊಂಡು ತಾವು ಕುಂದ್ರದು, ಡಿನ್ನರು, ಬ್ರೇಕ್ಫಾಸ್ಟು, ಲಂಚು ಅನ್ನೋ ಮೀಟಿಂಗ್ಗಳು ಕಂಟಿನ್ಯೂ ನಡೆದವು, ಯಾವೇನು ನಿಂತಿಲ್ಲ. 101% ನೋ ಡೌಟ್ ಜನವರಿ ಒಳಗೆ ಕ್ರಾಂತಿ ಆಗ್ತದೆ. 100% ಜನವರಿ ಒಳಗೆ ಕ್ರಾಂತಿ ಆಗುತ್ತೆ. ಬಿಜೆಪಿಯವರು ಜನರಿಗೆ ಬದಲಾವಣೆ ಖಚಿತ ಅಂತಿದ್ದಾರೆ. ಡಿಕೆ ಶಿವಕುಮಾರ್ ಆಪ್ತರು ಸಂಕ್ರಾಂತಿಗೆ ಪಥ ಬದಲಾಗುತ್ತೆ ಅಂತಿದ್ದಾರೆ. ಖುದ್ದು ಡಿಕೆ ಶಿವಕುಮಾರ್ ಅವರೇ ಹೈಕಮಾಂಡ್ ನಾಯಕರು ನನಗೂ ಸಿಎಂಗೂ ಫೋನ್ ಮಾಡಿದ್ದಾರೆ, ಶೀಘ್ರದಲ್ಲೇ ಕರೀತಾರೆ, ಹೋಗ್ತೀವಿ ಅಂದಿದ್ದಾರೆ. ಅಲ್ಲಿಗೆ ಜನವರಿಯಲ್ಲಿ ಕಾಂಗ್ರೆಸ್ನಲ್ಲಿ ಬದಲಾವಣೆ ಪರ್ವ ಶುರುವಾಗೋದು ಬಹುತೇಕ ಫೈನಲ್ ಆದಂತಿದೆ. ಆದರೆ ಯಾರ್ಯಾರ ಕುರ್ಚಿ ಬದಲಾಗುತ್ತೆ ಅನ್ನೋದೇ ಸದ್ಯಕ್ಕಿರೋ ನಿಗೂಢ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.